बसव कल्याण नगर परिषद के अधिकार क्षेत्र में आने वाले रोड पर कारोबार करने वालों को, मालिकों को, आवाम को, दुकान मालिकों को बताया जाता है कि कुछ लोग फुटपाथ पर पक्का शेड और 24 घंटे फुटपाथ पर रहने वाली बंडियों को लगा रहे हैं और रोड पर कब्जा करके कारोबार कर रहे हैं, जिसके वजह से आने जाने वाले गाड़ियों को और लोगों को परेशानी हो रही है। कोई भी रोड पर कारोबार करने वाला 24 घंटे फुटपाथ पर अपनी बंडी या शेड बनाया होगा, जिसके वजह से आवाम और गाड़ियों के आने जाने में परेशान कर रहा है। ऐसे लोगों को बताया जाता है कि अपनी बंडी या फुटपाथ पर बनाया गया शेड के कब्जे को फौरन हटा दे, वरना सीएमसी कमिश्नर राजू बनकर के हाथों से मुनासिब कानूनी कार्यवाही की जाएगी। ऐसा सीएमसी कमिश्नर राजू बनकर ने कहा है। तो आवाम से गुजारिश है कि जिस किसी का भी फुटपाथ पर बंडी या शेड लगाकर कारोबार चल रहा है, उसे वहां से हटाकर किसी खुली जगह पर लगाए। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಇದರಿಂದ ಮತ್ತು ಬೇರೆ ಬೇರೆ ದುರ್ಘಟನೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಎಲ್ಲ ವ್ಯಾಪಾರಸ್ಥರು ಕೂಡಲೇ ತಾವು ಶಾಶ್ವತವಾಗಿ ನಿರ್ಮಾಣ ಮಾಡಿಕೊಂಡಿರುವಂಥ ಶೆಡ್ಗಳನ್ನು ತೆರವುಗೊಳಿಸ್ಕೋಬೇಕು. ತೆರವುಗೊಳಿಸಿಕೊಳ್ಳೋದ್ರ ಜೊತೆಗೆ ನಿಮ್ಮ ಒಂದು ಏನು ನಿರ್ಮಾಣ ಕಾರ್ಯಕ್ಕೆ ಉಪಯೋಗ ಮಾಡಿರುವಂಥ ಏನು ಅವು ಪರಿಕರಗಳದಾವೋ, ಸಾಮಾನುಗಳದಾವೋ, ಅವುಗಳನ್ನು ನೀವು ನಿಮ್ಮ ಸುಪರ್ದಿಗೆ ತಗೊಂಡು ಫುಟ್ಪಾತ್ ಮತ್ತು ಬೀದಿ ವ್ಯಾಪಾರಕ್ಕಾಗಿ ಮಾಡಿರುವಂಥ ಶೆಡ್ಗಳನ್ನು ಫುಟ್ಪಾತ್ ಅತಿಕ್ರಮಿಸ್ಕೊಂಡಿರುವಂಥದ್ದನ್ನು ಕೂಡಲೇ ನೀವು ನಿಮ್ಮ ಶೆಡ್ಗಳನ್ನು ನೀವು ತೆರವುಗೊಳಿಸ್ಕೋಬೇಕು. ಒಂದು ವೇಳೆ ತೆರವುಗೊಳಿಸ್ತಾ ಇದ್ದರೆ ನಗರಸಭೆಯಿಂದ ಕಾರ್ಯಾಚರಣೆ ನಡೆಸಿ ನಾವು ತೆರವು ಮಾಡುವಂಥ ಕಾರ್ಯವನ್ನು ಕೈಗೊಳ್ತೇವೆ. ಇದಕ್ಕೆ ಯಾರೇ ವ್ಯಕ್ತಿ ಆಗಲಿ ಅಡ್ಡಿಪಡಿಸಿದರೆ, ವಿರೋಧ ಮಾಡಿದರೆ ಅಂಥವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮಗಳನ್ನು ಸಹ ತಗೋಬೇಕಾಗ್ತದೆ. ದಯಮಾಡಿ ಎಲ್ಲ ವ್ಯಾಪಾರಸ್ಥರಾಗಲಿ, ಬೀದಿ ವ್ಯಾಪಾರಸ್ಥರಾಗಲಿ, ಬೀದಿ ಬದಿ ವ್ಯಾಪಾರಸ್ಥರಾಗಲಿ ರಸ್ತೆಯನ್ನು, ಫುಟ್ಪಾತನ್ನು ಅತಿಕ್ರಮಿಸ ಮಾಡಿಕೊಂಡು ಏನಾದರೂ ವ್ಯಾಪಾರ ವಹಿವಾಟು ಮಾಡ್ತಾಯಿದ್ರೆ ಮತ್ತು ಖಾಯಮಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ಈಗಾಗಲೇ ನಾವು ಪರಿಶೀಲನೆ ಮಾಡಿದ್ದೀವಿ. ಬಸವ ಕಲ್ಯಾಣ ನಗರದಲ್ಲಿ ಸಾಕಷ್ಟು ನಗರಸಭೆಯ ಪ್ರಾರಂಭದ ಮುಖ್ಯ ರಸ್ತೆಯಿಂದ ಹಿಡ್ಕೊಂಡು ತಿಪ್ರಾಂತ್ವರೆಗೂ ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಹುಲಸೂರು ರಸ್ತೆಯ ಮಾರ್ಗವಾಗಿ ಬಸ್ ಸ್ಟ್ಯಾಂಡಿನ ಮುಂಭಾಗದ ರಸ್ತೆಯವರೆಗೂ ಕೂಡ ಅತಿಕ್ರಮಣ ಮಾಡ್ಕೊಂಡು ವ್ಯಾಪಾರ ಮಾಡ್ತಿರೋದು ನಾವು ಪರಿಶೀಲನೆ ಮಾಡಿದ್ದೀವಿ. ಕೂಡಲೇ ಅಂಥ ವ್ಯಾಪಾರಸ್ಥರು ಅವುಗಳನ್ನೆಲ್ಲ ಶೆಡ್ಗಳನ್ನು ತೆರವುಗೊಳಿಸ್ಕೋಬೇಕು. ತೆರವುಗೊಳಿಸ್ತಾ ಇದ್ದರೆ ನಗರಸಭೆಯಿಂದ ಕಾರ್ಯಾಚರಣೆ ನಡೆಸಿ ನಾವು ತೆರವು ಮಾಡ್ತೇವೆ. ಒಂದು ವೇಳೆ ತೆರವು ಮಾಡೋ ಕಾಲಕ್ಕೆ ಯಾವುದೇ ರೀತಿ ವಿರೋಧವನ್ನು ವ್ಯಕ್ತ ಮಾಡಬಾರ್ದು ಅನ್ನುವಂಥದ್ದು ನಗರಸಭೆಯ ಎಚ್ಚರಿಕೆ ಆಗಿರ್ತದೆ. ಈ ಎಚ್ಚರಿಕೆ ಮತ್ತು ಸೂಚನೆಯನ್ನು ಎಲ್ಲರೂ ಪಾಲನೆ ಮಾಡೋದ್ರ ಜೊತೆಗೆ ನಗರದ ಸುಗಮ ಸಂಚಾರಕ್ಕೆ ಮತ್ತು ಕಾನೂನು ಪಾಲನೆಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ.